ಸ್ನೇಹಿತರೆ, ಇನ್ನೇನು ಶ್ರಾವಣ ಮಾಸ ಆರಂಭವಾಗಿ ದೇವಿಯ ಆರಾಧನೆಗಾಗಿ ಹಲವಾರು ರೀತಿಯ ಮಾಲೆ ಹೂವುಗಳ ಬೇಡಿಕೆಯು ಎಲ್ಲೆಡೆ ಕಾಣಕ್ಕೆ ಸಿಗುತ್ತವೆ. ಹಲವರ ಬೇಡಿಕೆಗೆ ಅನುಸಾರವಾಗಿ ಗೆಳತಿ ಮಮತಾ ಯಾಜಿಯವರು ಹಲವಾರು ರೀತಿಯ ಹೂವು ಮಾಲೆಗಳನ್ನು ತಯಾರಿಸಿ ಗ್ರಾಹಕರ ತೃಪ್ತಿಗೆ ಪಾತ್ರರಾಗಿದ್ದಾರೆ. ನಿಮಗೂ ಈ ರೀತಿಯಾದ ಹೂವು ಇತ್ಯಾದಿಗಳು ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು. ಸ್ನೇಹಿತರೆ, ನಾನಿವತ್ತು ಗೆಳತಿ ಮಮತಾ ಅವ್ರ ಮನೆಗೆ ನಾನು ಮತ್ತು ಹೇಮಾ ಹೀಗೆ ಬರೋಣ ಅಂತೇಳಿ ಬಂದ್ವಿ. ತುಂಬ ದಿವಸಲಾಗಿದ್ದು ಮೀಟ್ ಆಗ್ದೇನೆ ಅಂತೇಳಿ ಬಂದವಾಗ ಮಮತಾ ಏನೋ ಕ್ರೋಶಾದಲ್ಲಿ ನೇಯ್ತಾ ಇದ್ದಿದ್ಲು. ಹಿಂದಿನ ಸಲ ಅವ್ರದ್ದು ಯಾವ ರೀತಿ ಪುಟ್ ಪುಟ್ ಕೀ ಚೈನು ಇತ್ಯಾದಿಗಳನ್ನೆಲ್ಲ ಮಹಿಳಾ ಮಾರುಕಟ್ಟೆಯಲ್ಲಿ ಇಡೋಕೆ ಮಾಡಿದ್ದನ್ನು ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿ ತುಂಬ ಮಂದಿ ಖುಷಿ ಪಟ್ಟಿದ್ರು. ಇವತ್ತು ಏನೋ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಆಗ ನಾನು ಅವ್ರ ಜೊತೆಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಹೇಮ ಚೆಂದ ಇತ್ತಲ್ಲ? ತುಂಬ ಚೆನ್ನಾಗಿ ನೋಡಿ, ಇದು ನೋಡಿ ಅಟ್ರಾಕ್ಟಿವ್ ನೋಡಿ ಎಷ್ಟು ರೀತಿ ಮಾಡಿದ್ದಾರೆ. ಇದನ್ನೆಲ್ಲ ಚೆನ್ನಾಗಿದೆ. ಇದು ಈಗಂದ್ರೆ ಇದಂದ್ರೆ ಅವ್ರ ತಯಾರಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ನಾವೆಲ್ಲ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಾಗ ನಿಜವಾದ ಕಮಲದ ಹೂವು ಸಿಗೋಲ್ಲ ಅಂತ ಸಮಯದಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥ ಈ ಕಮಲದ ಹೂವನ್ನ ಉಲ್ಲರಿ ಮಾಡಿದ್ದು. ಇದನ್ನ ವಾಷಬಲ್ ಇದು, ಹಾಗೆ ಎಷ್ಟು ವರ್ಷ ಇಟ್ಟರು ಹಾಳಾಗೋಲ್ಲ. ನಮಗೆ ಕಮಲದ ಹೂವು ತಂದರೆ ಒಂದು ದಿವಸಕ್ಕೆ ಅದು ಬಾಡಿ ಹೋಗ್ಬಿಡುತ್ತೆ. ಅದ್ರ ಬದಲಿಗೆ ಅಲ್ಲಿ ನಿಜವಾದ ಕಮಲದ ಹೂವು ಸಿಕ್ಕಿದ್ರೆ ಅದನ್ನು ಮಾಡಿ ಇಡ್ಬೋದು. ಆದರೆ ಇದನ್ನಿಟ್ಟರು ನಮಗೆ ಅದೊಂದು ಯಾವುದೂ ಸಿಗದೆ ಇದ್ದಾಗ ಇದನ್ನ ಇಟ್ಟ ತೃಪ್ತಿ ಬರುತ್ತೆ ಅಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ. ಅವರು ಯಾವ ರೀತಿಯಾಗಿ ಯಾವ್ಯಾವ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ, ಇನ್ನೂ ಏನೆಲ್ಲ ಹಬ್ಬದ ತಯಾರಿಗಾಗಿ ಅವರಿಗೆ ಸುಮಾರು ಆರ್ಡರ್ ಬಂದಿದೆ. ಅದರಲ್ಲಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಂಚಿಕೊಡ್ತೀನಿ, ನೋಡೋಣ ಬನ್ನಿ. ಇದು ರಾಶಿ ಚಂದ, ಇದು ಬೆಳಿದು ಚಂದ ಕಾಣುತ್ತೆ. ನೀ ಇಷ್ಟ ಇದು ಎಷ್ಟು ಚೈನ್ ಹಾಕೊಂಡು ಮಾಡ್ತಾ ಇದ್ದಿದ್ದು? ಇದು 70 ಅಂದರೆ ಈ ಸೈಜ್ ಆಗೋದಾ? ಹಾಂ, ಯಾವ ಸೈಜ್? ಆ ಸೈಜ್. ಇದು ಏನು ಹೇರ್ ಕ್ಲಿಪ್ಪಾ? ಇದು ಹೇರ್ ಕ್ಲಿಪ್ಪಾ ಈ ರೀತಿನಾ? ಓ, ಮಕ್ಕಳಿಗೂ ಆಗ್ಬೋದು ಅಥವಾ ನಮ್ಮಂಥವ್ರಿಗೂ ಏನಾದರೂ ಅದೇ ಪ್ಲಾಸ್ಟಿಕ್ಕು ಅದರದ್ದು ಬದಲಿಗೆ ನಾವು ಈ ಉಲ್ಲಂದು ಮಾಡ್ಕೊ. ಇದು ಯಾವುದಕ್ಕೆ ತಯಾರಿ ಗೊತ್ತಾಗಿಲ್ಲ. ಇದು ಈ ರೀತಿ ಮಾಡಿದ್ದು ಹಾರ ಮಾಡೋದಿಕ್ಕೆ, ಹಾರ ಮಾಡ್ಲಿಕ್ಕಾ? ಓ, ಹಬ್ಬಕ್ಕೆ ದೇವಿ ಮುಂದೆ ಅಲಂಕಾರಕ್ಕೆ ಅಥವಾ ಹಬ್ಬನೇ ಬೇಕಂತಿಲ್ಲ, ದೇವ್ರ ಮುಂದೆಲ್ಲೂ ಹಾಕೊಳ್ಬೋದು. ದೇವ್ರ ಫೋಟೋಕ್ಕೆಲ್ಲ ಹಾಕೋಬಹುದು. ಅದೇ ಇದೆಲ್ಲ ನಿಮಗೆ ಆರ್ಡರ್ ಬಂದಿದೆ ಅಂದ್ರಲ್ಲ, ಅದು ಅದೇ ಯಾವ ಕಲರ್ ಕಾಂಬಿನೇಷನ್ ನೀವು ಬೇಕು ಅಂದ್ರೆ ಯಾವ ಕಲರ್ ಕಾಂಬಿನೇಷನ್ ಮಾಡ್ಕೊಡೋದಾ? ಇದ್ರೂ ಮಾಡ್ಬೋದು, ರೆಡ್ ವೈಟ್. ಅದೇ ಯಾವ ಕಲರ್ದು ನಿಮಗೆ ಬೇಕು ಅಂತಿದ್ಯಾ ಅಂಥದ್ದು ಆರ್ಡರ್ ತಗೊಂಡು ಮಾಡ್ತಾ ಇದ್ವಿ. ಇದೆಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಹೂವನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಇದೇ ಜೋಡಿಸೋದಲ್ವಾ? ಇದು ಜೋಡಿಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇದು ಯಾವ್ದ್ರ ತಯಾರಿ? ಇದು ಮಾಲೆ. ಇದು ಮಾಲೆ ಮಾಡೋದಾ? ಮಾಲೆ ಮಾಡೋದು. ಅದು ನಿಮಗೆ ಮಾಡೋಕ್ಕೆಲ್ಲ ಸುಮಾರು ಟೈಮ್ ಬೇಕು. ಅದೇ ಇದು ಟೈಮ್ ಬೇಕು. ಇದು ಅದೇ ಮತ್ತೆ ಎಷ್ಟು ಅಂತೇಳಿ ಲೆಕ್ಕ ಮಾಡಿ ನಮ್ಮಂಥವ್ರಿಗೆ ಅದರೆಲ್ಲ ಎಷ್ಟು ಕಂಬ ಎಷ್ಟು ಚೈನು ಅಂತೇಳಿ ಲೆಕ್ಕ ಮಾಡ್ಕೊಳ್ಳಿಕ್ಕೆ ಬೇಕು. ನೀವು ಮಾಡಿ ರೂಢಿಯಾಗಿದ್ದಕ್ಕೆ. ಹೌದು. ಇದು ಸುಮಾರು ಉದ್ದ ಆಗೋ ತನಕ ಮಾಡ್ಬೇಕಲ್ವಾ? ಅದು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಅದು ಒಂದು ರೌಂಡ್ ಆಗೇ ಬಂದ್ಬಿಡುತ್ತೆ. ಒಂದೊಂದು ರೌಂಡ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು. ಅದೇ ನಿಮ್ಗೆ ಇದನ್ನೆಲ್ಲ ನೀವು ಎಲ್ಲಿ ಕಲ್ತಿದ್ದ, ಹೇಗೆ? ಪೂಜೆಗೆಲ್ಲ ನೋಡಿ ಈ ರೀತಿ ನಾವು ದೇವರನ್ನು ಕಮಲದ ಹೂವಿನಲ್ಲಿ ಕೂರಿಸ್ದಂಗಾಗಿರುತ್ತೆ, ಅಥವಾ ದೀಪ ಹಚ್ಚುವಾಗ ಕಮಲದ ಹೂವಿನಲ್ಲಿ ಇಟ್ಟಂಗಾಗಿರುತ್ತೆ. ಈ ರೀತಿಯಾಗೆಲ್ಲ ನಾವು ಅಲಂಕಾರಕ್ಕಾಗಿ ಈ ರೀತಿಯ ಹೂವುಗಳನ್ನು, ಈ ಹುಲ್ಲನ್ನಿಂದ ಮಾಡಿದ ಕಮಲದ ಹೂವುಗಳನ್ನು ಉಪಯೋಗಿಸ್ಕೊಳ್ಬೋದು ನೋಡಿ.